ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘಃ ಕೃಪಾ ದೃಷ್ಟಿವೃಷ್ಟ್ಯಾ ಪುಷ್ಣಾತು ಮಾಮಪಿ. ಯೇನ ಪ್ರಾದುರಭಾವಿ ಭೂಮಿ ವಲಯೇ ವ್ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ. ತೇನ ವ್ಯಾಸದಿವಾಕರೇಣ ಸತತಂ ಆತ್ಯಾಜಿ ಮೇ ಮಾನಸಂ. ಸಿಂಜನ್ನೋ ಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮತ್ಯಾಂ ಕೊಣತ್ಕಂಕಣಾಂ ಶಂಭ್ವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ವ್ಯಾಪ್ತಿರೇಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ. ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಶುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಶ್ರೀಬ್ರಹ್ಮಾರ್ಚಿತ ಮೂಲರಾಮ ಭಜಕಃ ವಿದ್ಯಾಮಠಾಧೀಶ್ವರಃ ವಿದ್ವದ್ವರ್ಗ ಸುಭೂಷಿತ ಸುಯತಿವರಃ ಟೀಕಾರ್ಯ ಸಂಸೇವಕಃ. ಛಾತ್ರಾಣಾಂ ಹೃದಯೇಷು ರಾಜತಿ ಸದಾ ಯೋಸೌ ಸುಕರ್ಮಂದಿರಾಟ್ ಜೀಯಾತ್ ಶ್ರೀ ಸುಬುಧೇಂದ್ರ ಸಂಯಮಿ ಮಣಿಃ ವೇದಾಂತರಾಜ್ಯೇ ಚಿರಂ. ಶ್ರೀ ಹರಿವಾಯು ಗುರುಭ್ಯೋ ನಮಃ. ಹರಿ ಓಂ. ಅಧುನಾ ಸರ್ವಜ್ಞಾಚಾರ್ಯರ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ನನ್ನ ವಿದ್ಯಾಗುರುಗಳಾದಂತಹ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ಶಿರಸ ಅನಂತ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ಬೇಸಿಗೆ ಮತ್ತು ಅಧಿಕ ಮಾಸದ ಪ್ರವಚನದಲ್ಲಿ ನಿನ್ನೆ ದಿವಸ ಪ್ರಾರಂಭ ಆಗಿರುವಂತಹ ಶ್ರೀ ಸುಬುಧೇಂದ್ರ ತೀರ್ಥಕೃತ ಗುರುದಶಕ ಎನ್ನುವಂತಹ ಒಂದು ಪ್ರವಚನವು ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಿನ್ನೆ, ಇವತ್ತು, ನಾಳೆ 3 ದಿನಗಳ ಕಾಲ ಈ ಒಂದು ಶ್ರೀಗಳವರು ರಚಿಸಿರುವಂತಹ ಜಯತೀರ್ಥ ಗುರು ಸಾರ್ವಭೌಮರ ಮೇಲೆ ಆ ಒಂದು ವಿಷಯವನ್ನ ಕುರಿತು ಯಥಾಮತಿಯಾಗಿ ನಾನು ಪ್ರವಚನವನ್ನ ಮಾಡ್ತಾ ಇದ್ದೇನೆ. ನಿನ್ನೆ ದಿವಸ ಒಟ್ಟು 10 ಶ್ಲೋಕಗಳಿರುತ್ತೆ. ದಶಕ ಅಂತಂದರೇನೆ 10 ಶ್ಲೋಕಗಳಿಂದ ಕೂಡಿರುವಂತಹದ್ದು. ಅದರಲ್ಲಿ 9 ಶ್ಲೋಕ ಸ್ತುತಿ ರೂಪವಾಗಿದೆ. ಇನ್ನು ಕೊನೆಯದ್ದು ಫಲಶ್ರುತಿ ರೂಪದಲ್ಲಿ ಶ್ರೀಗಳವರ ರಚನೆಯನ್ನ ಮಾಡಿದ್ದಾರೆ. ಅದರಲ್ಲಿ ಇಂದು ಉಳಿದ 3 ಶ್ಲೋಕಗಳು, 1, 2, 3 ಆದ್ಮೇಲೆ ಉಳಿದಂತಹ 4, 5, 6 ಈ ಶ್ಲೋಕಗಳನ್ನ ಇಂದು ಯಥಾಮತಿಯಾಗಿ ಅದರ ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ, ಅದರ ಮುಂಚೆ ನಿನ್ನೆ ತಿಳಿದುಕೊಂಡಂತೇನೆ ಜಯತೀರ್ಥ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಒಂದು ಅವಸ್ಥೆಯ ಬಗ್ಗೆ, ಅವರ ಒಂದು ಆಶ್ರಮ ಆಗೋಕ್ಕಿಂತ ಪೂರ್ವದಲ್ಲಿ ಅವರು ಎಲ್ಲಿ, ಅವರ ಹೆಸರೇನು, ಅವರ ತಂದೆ ಹೆಸರೇನು ಇತ್ಯಾದಿಗಳನ್ನೆಲ್ಲ ನಿನ್ನೆ ದಿವಸ ನಾವು ತಿಳ್ಕೊಂಡಿದ್ವಿ. ಇಂದು ಅವರಿಗೆ ವೈರಾಗ್ಯ ಹೇಗೆ ಬಂತು ಅದರ ಬಗ್ಗೆ ಒಂದು ಬಾರಿ ತಿಳ್ಕೊಳ್ಳೋಣ. ಆ ವೈರಾಗ್ಯ ಎನ್ನುವಂತಹ ಒಂದು ಇದ್ದಾಗ ಮಾತ್ರ, ಗುಣ ಇದ್ದಾಗ ಮಾತ್ರ ಸನ್ಯಾಸಕ್ಕೆ ಅರ್ಹತೆ ಎನ್ನುವಂತಹದ್ದು ಬರುತ್ತೆ. ಇಲ್ಲದೆ ಹೋದರೆ ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ ಅಂತ ಹೇಳಿದಂತೆ, ಒಂದೊಮ್ಮೆ ವೈರಾಗ್ಯ ಬರದೆ ಹೋದರೆ ಆವಾಗ ಸನ್ಯಾಸವನ್ನ ತಗೊಳ್ಳಿಕ್ಕೆ ಅವರಿಗೆ ಅರ್ಹತೆ ಎನ್ನುವಂಥದ್ದು ಇರೋದಿಲ್ಲ. ಮಹಾನುಭಾವರಾದಂತಹ ಜಯತೀರ್ಥ ಗುರು ಸಾರ್ವಭೌಮರಿಗೆ ವೈರಾಗ್ಯ ಬಂದೇ ಅವರು ಆಶ್ರಮವನ್ನ ತೆಗೆದುಕೊಂಡ್ರು. ವೈರಾಗ್ಯ ಹೇಗೆ ಬಂದದ್ದು ಅಂತ ನಾವು ಇತಿಹಾಸವನ್ನ ನೋಡಿದಾಗ, ಅವರು ಪಾಳೆಗಾರರಾಗಿದ್ರು ಅಂತ ನಾವು ನಿನ್ನೆ ದಿವಸ ತಿಳ್ಕೊಂಡಿದ್ವಿ. ಪಾಳೆಗಾರರಾದಂತಹ ಅವರು ಅನೇಕ ತಮ್ಮ ಸಾಮಂತ ರಾಜ್ಯಗಳು ಅಂತಿರತ್ತೆ, ಚಿಕ್ಕ ಚಿಕ್ಕ ಊರುಗಳು, ಅವುಗಳನ್ನೆಲ್ಲ ಇವರ ಅಧೀನದಲ್ಲಿ ಇತ್ತು. ಅವರೆಲ್ಲ ನೋಡ್ಕೊಳ್ತಾ ಇದ್ರು. ಒಂದು ಬಾರಿ ಇದ್ದಕ್ಕಿದ್ದಂತೆ 1352ರಲ್ಲಿ, ಅಂದ್ರೆ ಜಯತೀರ್ಥ ಗುರು ಸಾರ್ವಭೌಮರು ಆಶ್ರಮ ಆಗೋಕ್ಕಿಂತ 1 ವರ್ಷ ಪೂರ್ವದಲ್ಲಿ, ಬಹುಮನಿ ರಾಜ್ಯದ ಅಲ್ಲಾವುದ್ದೀನ್ ಎನ್ನುವಂತಹ ಒಬ್ಬ ರಾಜ ಏನ್ ಮಾಡ್ತಾನೆ ಅಂತಂದ್ರೆ, ಆ ಸುತ್ತಲೂ ಇರುವಂತಹ ಊರಿನ ಮೇಲೆ ದಂಡೆತ್ತಾನೆ. ಎತ್ತಿ ಸುಮಾರು ಆ ಒಂದು ರಾಜ್ಯದ ಸಂಪತ್ತನ್ನೆಲ್ಲವನ್ನು ಕೂಡ ತಾನು ಕಸೆದುಕೊಂಡು ಅಲ್ಲಿಂದ ಅವನು ಹೊರಟೋಗ್ಬಿಡ್ತಾನೆ. ಇಲ್ಲಿ ನೋಡಿದರೆ ರಾಜ್ಯವನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಜನರೆಲ್ಲರೂ ಕೂಡ ತುಂಬಾ ದುಃಖದಲ್ಲಿ ಮುಳುಗಿ ತೇಲ್ತಾ ಇದ್ದಾರೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಆ ರಾಜ್ಯದ ಒಂದು ಸಂಕಷ್ಟವನ್ನ, ಪ್ರಜೆಗಳ ಸಂಕಷ್ಟವನ್ನ, ಪ್ರಜೆಗಳ ದುಃಖವನ್ನೆಲ್ಲವನ್ನು ಕೂಡ ಕಂಡಂತಹ ರಾಜನಿಗೆ, ಅಂದ್ರೆ
ಪ್ರಜೆಗಳು ಅಲ್ಲಿ ಕಷ್ಟಪಡ್ತಾ ಇದ್ರು ಕೂಡ, ದುಃಖವನ್ನ ಪಡ್ತಾ ಇದ್ರು ಕೂಡ ರಾಜನಿಗೂ ಆ ದುಃಖ ಅನ್ನುವಂಥದ್ದು ತಲುಪತ್ತೆ. ಯಾಕೆ ಅಂತಂದ್ರೆ ನೋಡ್ಕೊಳ್ಬೇಕಾದಂತಹ ಒಂದು ಜವಾಬ್ದಾರಿ ಅವನಿಗೆ ಇರತ್ತೆ. ಅವನಿಗೆ ನೋಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದು ಕೂಡ ಅವನಿಗೆ ಒಂದು ಆಗುವಂತಹ ದುಃಖ ಅಂತಾನೆ ತಿಳಿಯಬೇಕು. ಅಂತಹ ಪಾಳೆಗಾರರಾದಂತಹ ನಮ್ಮ ರಘುನಾಥ ನಾಯಕ ದೋಂಡೋ ಪಂತ್, ಜಯತೀರ್ಥ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಹೆಸರು. ಅವರಿಗೆ ಇವೆಲ್ಲವನ್ನು ನೋಡಿ ತುಂಬಾ ಅವರಿಗೆ ದುಃಖ ಎನ್ನುವಂಥದ್ದಾಗತ್ತೆ. ಅದನ್ನೇನೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ವೈರಾಗ್ಯ ಯಾವಾಗ ಬರುತ್ತೆ ಅಂತಂದ್ರೆ ಸ್ವಾಭಾವಿಕವಾಗಿ ಬಂದಂತಹ ವೈರಾಗ್ಯ ಚಿರಕಾಲ ಉಳಿಯೋದಿಲ್ಲಂತೆ. ಎಂತಹ ವೈರಾಗ್ಯ ಚಿರಕಾಲ ಉಳಿಯುತ್ತೆ ಅಂತಂದರೆ ಅದನ್ನೇ ಹೇಳ್ತಾರೆ, ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಅಂತ ಹೇಳ್ತಾರೆ. ಅಂದ್ರೆ ಸ್ವಾಭಾವಿಕವಾಗಿ ವೈರಾಗ್ಯ ಬರ್ತಾ ಇರತ್ತೆ ನಮಗೆ, ಎಲ್ಲ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡೋಣ ಅಂತ. ಇದು ಸ್ವಾಭಾವಿಕವಾದಂತಹ ವೈರಾಗ್ಯ ಭಗವಂತನ ಭಕ್ತಿಗೆ ಸಾಧಕ ಆಗೋದಿಲ್ಲ. ಮತ್ತೆ ಎಂತಹ ವೈರಾಗ್ಯ ನಮ್ಮಲ್ಲಿ ಬರಬೇಕು ಅಂತಂದ್ರೆ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ, ನಾನಾ ಬಗೆಯಾದಂತಹ ಈ ಒಂದು ಸಂಸಾರದಲ್ಲಿ ಮುಳುಗಿ ತೇಲಿ ಆ ಒಂದು ದುಃಖವನ್ನ ಅನುಭವಿಸಲಿಕ್ಕೆ ಆಗಲಾರದೆ ವಿಷಯ ಪದಾರ್ಥಗಳಲ್ಲಿ ಬರುವಂತಹ ಏನು ವೈರಾಗ್ಯ ಇದೆ, ಇದೇ ವೈರಾಗ್ಯವು ಚಿರಕಾಲ ಉಳಿಯುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದರಿಂದ ಅಂತಹ ವೈರಾಗ್ಯವೇನೆ ಜಯತೀರ್ಥ ಗುರು ಸಾರ್ವಭೌಮರಿಗೆ ಆ ದುಃಖಾದಿ ದರ್ಶನದಿಂದ ಆ ಒಂದು ವೈರಾಗ್ಯ ಬಂದು ಎಲ್ಲ ಸಂಪೂರ್ಣ ಒಂದು ರಾಜ್ಯವೇ ಸರ್ವನಾಶ ಆಗುವಂತಹ ಪರಿಸ್ಥಿತಿ ಬಂತು. ಇದನ್ನ ನೋಡಿದ್ರೆ ಭಗವದ್ಗೀತದಲ್ಲಿ ಭಗವಂತ ಆಡಿದಂತಹ ಒಂದು ಮಾತು ನಮಗೆ ನೆನಪು ಬರುತ್ತೆ. ಏನದು ಅಂತಂದ್ರೆ, ಯಸ್ಯ ಅನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಭಗವಂತ ಹೇಳ್ತಾನೆ. ಆ ಮಾತು ನಮಗೆ ನೆನಪು ಬರುತ್ತೆ. ಏನದು ಅಂತಂದ್ರೆ, ಭಗವಂತ ಯಾರಿಗೆ ಅನುಗ್ರಹವನ್ನ ಮಾಡಲಿಕ್ಕೆ ಬಯಸ್ತಾನೋ ಮೊದಲು ಅವರಿಂದ ಸಂಪೂರ್ಣ ತಮ್ಮ ಸಂಪತ್ತನ್ನೆಲ್ಲವನ್ನು ಕೂಡ ಕಸಿದುಕೊಂಡು ಬಿಡ್ತಾನಂತೆ ಪರಮಾತ್ಮ. ಇದಕ್ಕೆ ನಾವು ಅನೇಕ ಜ್ಞಾನಿಗಳ ದೃಷ್ಟಾಂತವನ್ನ ನೋಡಿದ್ದೇವೆ. ಇನ್ನೂ ಹೆಚ್ಚಾಗಿ ನೋಡಬೇಕು ಅಂತಂದ್ರೆ ಅದು ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರ ಇದಕ್ಕೆ ದೃಷ್ಟಾಂತರಾಗ್ತಾರೆ. ಯಾಕೆ ಅಂತಂದ್ರೆ ಅವರು ವೆಂಕಟನಾಥರಾಗಿದ್ದಾಗ ಪೂರ್ವಾಶ್ರಮದ ಅವಸ್ಥೆ ಹೇಗಿತ್ತು ಅಂತಂದ್ರೆ ರಾಘವೇಂದ್ರ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ಆಗಿನ ಕಾಲದಲ್ಲಿ ವೆಂಕಟನಾಥನಿಗೆ ಇರುವಂತಹ ಒಂದು ಬಡತನ ಜಗತ್ತಿನಲ್ಲೇ ಯಾರಿಗೂ ಇರಲಿಲ್ವಂತೆ. ಅಂತಹ ಒಂದು ಹೋಲಿಸ್ಲಿಕ್ಕೆ ಆಗದೇ ಇರುವಂತಹ ಒಂದು ಬಡತನ ವೆಂಕಟನಾಥರಿಗೆ ಇತ್ತು. ಮತ್ತು ಅವರ ಒಂದು ಜೀವನ ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ, ಎಲ್ಲ ಬಟ್ಟೆ ಎಲ್ಲ ಹರಿದು ಹೋದಂತಹ ಬಟ್ಟೆಗಳು, ಪಾತ್ರೆಗಳೆಲ್ಲವೂ ಕೂಡ ತೂತು ಬಿದ್ದಂತಹ ಪಾತ್ರೆಗಳು. ಭಿನ್ನ ಪಾನೀಯ ಪಾತ್ರೆ ಜೀರ್ಣ ಸ್ಥಲ್ಯಾಂ ದಸ್ಯುಬಿರ್ನೀಯಮಾನೆ, ಎಲ್ಲ ಹಾಳಾದಂತಹ ಪಾತ್ರೆಗಳಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಅಂತಹ ಪಾತ್ರೆಗಳನ್ನು ಕಳ್ಳರು ಅಲ್ಲಿಂದ ಕಳ್ಳತನ ಮಾಡ್ತಾ ಇದ್ರಂತೆ. ಇಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ಪೂರ್ವಾಶ್ರಮದಲ್ಲಿ ಇದ್ರು. ಯಾಕೆ ಭಗವಂತ ಹೀಗೆ ಮಾಡ್ತಾನೆ ಅಂತಂದ್ರೆ, ಯಾರಿಗೆ ಅನುಗ್ರಹ ಮಾಡಲಿಕ್ಕೆ ಭಗವಂತ ಬಯಸ್ತಾನೋ ಅವರಿಂದ ಮೊದಲು ಎಲ್ಲವನ್ನು ಕೂಡ ಕಸಿದುಕೊಳ್ತಾನಂತೆ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು, ನಮ್ಮ ಜಯತೀರ್ಥ ಗುರು ಸಾರ್ವಭೌಮರು ಎಲ್ಲರ ಒಂದು ಪೂರ್ವಾವಸ್ಥೆಯಲ್ಲಿ ಅನುಗ್ರಹ ಮಾಡೋಕ್ಕಿಂತಲೂ ಕೂಡ ಮೊದಲು ಅವರಿಂದ ಭಗವಂತ ಎಲ್ಲವನ್ನು ಕೂಡ ಕಸಿದುಕೊಂಡಿದ್ದಾನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ಹೀಗೆ ಆ ಒಂದು ವಿಷಯ ಪದಾರ್ಥಗಳಲ್ಲಿ ಜಯತೀರ್ಥ ಗುರು ಸಾರ್ವಭೌಮರ ಪೂರ್ವಾಶ್ರಮದಲ್ಲಿ ಅವರಿಗೆ ವೈರಾಗ್ಯ ಬಂದು ತಮ್ಮ ಗುರುಗಳಾದಂತಹ ಅಕ್ಷೋಭ್ಯ ತೀರ್ಥರ ಬಳಿ ಹೋಗಿ ಸನ್ಯಾಸಾಶ್ರಮವನ್ನು ತೆಗೆದುಕೊಂಡ್ರು ಅಂತ ನಾವು ಇತಿಹಾಸವನ್ನ ನೋಡಿದಾಗ ಗೊತ್ತಾಗತ್ತೆ. ಈಗ ನಾವು ಶ್ರೀಗಳವರು ರಚಿಸಿರುವಂತಹ ಶ್ಲೋಕಕ್ಕೆ ಬರೋದಾದರೆ 4ನೇ ಶ್ಲೋಕ ಹೀಗಿದೆ. ಪದ್ಮನಾಭ ಕವೀಂದ್ರಾರ್ಯ ವಾಗೀಶಯತಿ ಸಮ್ಮುಖಂ ಜಯತೀರ್ಥ ಗುರುಂ ವಂದೇ ಗೂಢ ತತ್ವಾರ್ಥ ಸಂವಿದೆ. ನಮಗೆ ಗೂಢ ತತ್ವಾರ್ಥ ಯಾವತ್ತೂ ಕೂಡ ಮೇಲ್ಮೇಲೆ ಯಾವುದನ್ನು ಕೂಡ ತಿಳ್ಕೊಳ್ಬಾರದಂತೆ. ಯಾಕೆ ಅಂದ್ರೆ ಅದನ್ನ ಸಂಪೂರ್ಣ ಜ್ಞಾನ ಆಗಿಲ್ಲ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ಯಾವುದನ್ನು ಕೂಡ ನಾವು ತಿಳ್ಕೊಳ್ಬಾರದು. ಆಳವಾಗಿ ಒಂದು ವಸ್ತುವನ್ನ, ಅದು ಯಾವುದೇ ಇರಲಿ, ನಾವು ಓದ್ತಾ ಇದ್ದೇವೆ, ತಿಳ್ಕೊಳ್ತಾ ಇದ್ದೇವೆ, ಕೇಳಿಸ್ಕೊಳ್ತಾ ಇದ್ದೇವೆ ಅಂತಂದ್ರೆ ಅದರ ಬಗ್ಗೆ ಸ್ಪಷ್ಟ ಜ್ಞಾನವನ್ನ ನಾವು ಪಡ್ಕೊಳ್ಬೇಕು. ಅಂತಹ ಗೂಢ ತತ್ವ ಅಂತಂದ್ರೆ ಭಗವಂತನ ಸ್ವತಂತ್ರ ತತ್ವ. ಅಂತಹ ಭಗವಂತನ ಸ್ವತಂತ್ರ ತತ್ವವನ್ನ ಆಳವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಜಯತೀರ್ಥ ಗುರು ಸಾರ್ವಭೌಮರ ಒಂದು ಅನುಗ್ರಹ ನಮಗಾಗಬೇಕು ಅನ್ನುವಂತಹ ಅಭಿಪ್ರಾಯದಲ್ಲಿ ಶ್ರೀಗಳವರು ಈ 4ನೇ ಶ್ಲೋಕವನ್ನ ರಚನೆ ಮಾಡಿದ್ದಾರೆ. ಆ ಜಯತೀರ್ಥ ಗುರು ಸಾರ್ವಭೌಮರಿಗೆ ಒಂದು ವಿಶೇಷಣವನ್ನ ಕೊಟ್ಟಿದ್ದಾರೆ. ಪದ್ಮನಾಭ ಕವೀಂದ್ರಾರ್ಯ ವಾಗೀಶಯತಿ ಸಮ್ಮುಖಂ ಅಂತ. ನಾವು ನವವೃಂದಾವನದಲ್ಲಿ ಹೋಗಿ ನೋಡಿದರೆ 9 ಬೃಂದಾವನಗಳಿದೆ. ಅದರಲ್ಲಿ ಜಯತೀರ್ಥ ಗುರು ಸಾರ್ವಭೌಮರು ಎಲ್ಲಿದ್ದಾರೆ ಅಂತಂದ್ರೆ ಪದ್ಮನಾಭ ಕವೀಂದ್ರಾರ್ಯ ವಾಗೀಶಯತಿ ಸಮ್ಮುಖಂ ಅಂತ. ಜಯತೀರ್ಥ ಗುರು ಸಾರ್ವಭೌಮರ ವೃಂದಾವನದ ಮುಂದು ಭಾಗದಲ್ಲಿ ನಾವು ನೋಡಿದರೆ ಅಲ್ಲಿ
ಪದ್ಮನಾಭ ತೀರ್ಥರ ವೃಂದಾವನ ಇರುತ್ತೆ. ಪದ್ಮನಾಭ ತೀರ್ಥರ ವೃಂದಾವನದ ಹಿಂದುಗಡೆ ವಾಗೀಶ ತೀರ್ಥರು ಮತ್ತು ಕವೀಂದ್ರ ತೀರ್ಥರು ಗುರುಗಳು, ವಾಗೀಶ ತೀರ್ಥರು ಅವರ ಶಿಷ್ಯರು. ಹೀಗೆ ಆ ಮೂರೂ ಜನ, ಆ ಪದ್ಮನಾಭ ತೀರ್ಥರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ಮೂರೂ ಜನ ಅಲ್ಲಿ ಸನ್ಯಾಸಿಗಳ ಒಂದು ವೃಂದಾವನ ಎನ್ನುವುದನ್ನು ಕಾಣುತ್ತೇವೆ. ಅಂತವರ ಮುಂದುಗಡೆ ಇಲ್ಲಿ ಜಯತೀರ್ಥ ಗುರು ಸಾರ್ವಭೌಮರ ವೃಂದಾವನವನ್ನು ನಾವು ನೋಡಬಹುದಾಗಿದೆ. ಇಲ್ಲಿ ನಾವು ಆ ಪದ್ಮನಾಭ ತೀರ್ಥರ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ, ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳಿಗೆ ಟೀಕೆಯನ್ನ ಬರೆದಂತಹ ಮೊಟ್ಟ ಮೊದಲನೇ ಒಬ್ಬ ಪಂಡಿತರು, ಒಬ್ಬ ಜ್ಞಾನಿಗಳು, ಸನ್ಯಾಸಿಗಳು ಅಂತಂದ್ರೆ ಅದು ಪದ್ಮನಾಭ ತೀರ್ಥರು ಅಂತಾನೆ ಹೇಳಬಹುದು. ಹಾಗಾಗಿ ಅವರನ್ನ ಆದ್ಯ ಟೀಕಾಕಾರರು ಅಂತ ಕರೀತಾರೆ. ಆಚಾರ್ಯ ಮಧ್ವರ ಗ್ರಂಥಕ್ಕೆ ಮೊದಲ ಬಾರಿಗೆ ಟೀಕೆಯನ್ನು ರಚಿಸಿರುವಂತವರು ಪದ್ಮನಾಭ ತೀರ್ಥರು ಆದ್ಯ ಟೀಕಾಕಾರರಾಗಿದ್ದಾರೆ. ನಮ್ಮ ಜಯತೀರ್ಥ ಗುರು ಸಾರ್ವಭೌಮರೇನಾಗಿದ್ದಾರೆ ಅಂತಂದ್ರೆ ನವೀನ ಟೀಕಾಕಾರರು ಅಂತ. ನವೀನ ಟೀಕಾಕಾರರು ಅಂತಂದ್ರೆ ಪದ್ಮನಾಭ ತೀರ್ಥರು ಮೊದಲಿಗೆ ಟೀಕೆಯನ್ನ ರಚಿಸಿ ಎಷ್ಟು ಪ್ರಸಿದ್ಧಿ ಅನ್ನುವಂತಹದ್ದು ಬಂತೋ, ಜಯತೀರ್ಥ ಗುರು ಸಾರ್ವಭೌಮರಿಗೆ ಅದಾದ್ಮೇಲೆ ಅನೇಕ ಟೀಕೆಗಳು ಬಂದಿದೆ. ಆದರೆ ಜಯತೀರ್ಥ ಗುರು ಸಾರ್ವಭೌಮರಂತಹ ಒಂದು ಪ್ರಸಿದ್ಧವಾದಂತಹ ಟೀಕೆ ನಮಗೆ ಇನ್ನೊಂದು ಟೀಕೆ ಬಂದಿಲ್ಲ. ಆದ್ದರಿಂದ ಅವರನ್ನು ಟೀಕಾಕಾರರು ಅಂತಾನೆ ಕರೀತಾರೆ, ಜಯತೀರ್ಥ ಗುರು ಸಾರ್ವಭೌಮರನ್ನ. ಹಾಗಾಗಿ ಅಂತಹ ನವೀನ ಟೀಕಾಕಾರರಾದಂತಹ ಜಯತೀರ್ಥ ಗುರು ಸಾರ್ವಭೌಮರು ತಮ್ಮ ಎಲ್ಲಾ ಗ್ರಂಥಗಳಲ್ಲೂ ಕೂಡ ಆದ್ಯ ಟೀಕಾಕಾರರನ್ನ ಸ್ತೋತ್ರ ಮಾಡ್ತಾರೆ. ಯಾವ ರೀತಿಯಾಗಿ ಅಂತ ನಾವು ನೋಡಿದರೆ, ನ್ಯಾಯಸುಧಾ ಅನ್ನುವಂತಹ ಗ್ರಂಥದಲ್ಲಿ ಸ್ತೋತ್ರ ಮಾಡುವಾಗ ಪದ್ಮನಾಭ ತೀರ್ಥರನ್ನ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭ ತೀರ್ಥಾಮೃತಾಬ್ಧಿ ಭವತಾದ್ವಿಭೂತ್ಯೈ ಅಂತ ಹೇಳ್ತಾರೆ. ನಮಗೆ ಮಂಗಳ ಎನ್ನುವಂತಹದ್ದು ಉಂಟಾಗಬೇಕು ಅಂತಂದ್ರೆ ಪದ್ಮನಾಭ ತೀರ್ಥರ ಒಂದು ಅನುಗ್ರಹ ವಿಶೇಷವಾಗಿ ನಮಗಾಗ್ಲೇಬೇಕು ಅಂತ ಹೇಳ್ತಾರೆ. ಆ ಪದ್ಮನಾಭ ತೀರ್ಥರು ಎಂಥವರು ಅಂತಂದ್ರೆ ವೈರಾಗ್ಯ ಭಾಗ್ಯ ಅಂತ. ಅವರು ವೈರಾಗ್ಯವನ್ನೇ ಒಂದು ತಮ್ಮ ಭಾಗ್ಯವನ್ನಾಗಿ ಇಟ್ಟುಕೊಂಡು ಜೀವನವನ್ನು ಮಾಡಿದಂಥವರು. ಅಂದ್ರೆ ಸದಾ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಇಲ್ಲದೇನೆ ತದೇಕ ಚಿತ್ತವಾಗಿ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಆಚಾರ್ಯರ ಒಂದು ಶಾಸ್ತ್ರದಲ್ಲಿ ಒಂದು ಪ್ರೀತಿಯನ್ನ, ಭಕ್ತಿಯನ್ನ ಇಟ್ಟು ಆಚಾರ್ಯರ ಶಾಸ್ತ್ರವನ್ನ ತಾವು ತಿಳಿದು ಆಚಾರ್ಯರ ಶಾಸ್ತ್ರಕ್ಕೆ ಗ್ರಂಥವನ್ನ ಬರೆದಂತವರು ಪದ್ಮನಾಭ ತೀರ್ಥರು. ಅಂಥವರ ಒಂದು ವೃಂದಾವನದ ಮುಂದೆ ಅಂಥವರು ಆದ್ಯ ಟೀಕಾಕಾರರು, ಅವರನ್ನ ಸ್ತೋತ್ರ ಮಾಡ್ತೇನೆ ಅಂತ ಹೇಳ್ತಾರೆ. ಅವರ ಮುಂದು ಭಾಗದಲ್ಲೇನೆ ಅವರ ವೃಂದಾವನವನ್ನ ನವವೃಂದಾವನದಲ್ಲಿ ನಾವು ಕಾಣಬಹುದಾಗಿದೆ. ವಾದಿರಾಜರ ಒಂದು ವಾಕ್ಯವೇ ಇದಕ್ಕೆ ಪ್ರಮಾಣ ಅಂತ ನಿನ್ನೆ ದಿವಸ ಅದರ ಬಗ್ಗೆ ನಾವು ವಿಶೇಷವಾಗಿ ತಿಳಿದುಕೊಂಡಿದ್ದೇವೆ. ಹೀಗೆ ಮತ್ತು ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರ ವೃಂದಾವನವನ್ನು ಕೂಡ ಕಾಣುತ್ತೇವೆ. ಈ ಅಭಿಪ್ರಾಯದಿಂದ ಸ್ವಾಮಿಗಳವರು ಪದ್ಮನಾಭ ಕವೀಂದ್ರಾರ್ಯ ವಾಗೀಶ ಯತಿ ಸಮ್ಮುಖಂ ಅನ್ನುವಂತಹ ವಿಶೇಷಣವನ್ನ ಕೊಟ್ಟಿದ್ದಾರೆ. ಅದಾದ ಮೇಲೆ ಮುಂದಿನ 5ನೇ ಶ್ಲೋಕವನ್ನ ನಾವು ನೋಡೋದಾದರೆ, ಶ್ರೀಮನ್ಯಾಯ ಸುಧಾ ಗ್ರಂಥ ಕರ್ತಾರಂ ಶ್ರೀಕರಂ ಗುರುಂ ಜಯತೀರ್ಥ ಗುರುಂ ವಂದೇ ಸುಧಾ ತತ್ವಾರ್ಥ ಸಿದ್ಧಯೇ ಅಂತ ಹೇಳ್ತಾರೆ. ಸುಧಾ ತತ್ವಾರ್ಥ ಸಿದ್ಧಯೇ, ಶ್ರೀಮನ್ಯಾಯ ಸುಧಾ ಅಂತ ಒಂದು ಗ್ರಂಥ. ಅದರ ಬಗ್ಗೆ ಹೇಳಬೇಕು ಅಂತಂದ್ರೆ, ವೇದಾರ್ಥವನ್ನ ನಮಗೆ ಸಂಪೂರ್ಣ ವೇದದ ಅಭಿಪ್ರಾಯವನ್ನು ನಮಗೆ ತಿಳ್ಕೊಳ್ಳಿಕ್ ಆಗೋದಿಲ್ಲ. ಅದಕ್ಕೋಸ್ಕರ ಆಚಾರ್ಯ ಮಧ್ವರು ವೇದವ್ಯಾಸ ದೇವರು ಏನ್ ಮಾಡಿದ್ರು ಅಂತಂದ್ರೆ, ಸಂಪೂರ್ಣ ವೇದಾರ್ಥವನ್ನ ನಿರ್ಣಯ ಮಾಡುವಂತಹ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದರು. ಆ ಬ್ರಹ್ಮಸೂತ್ರಗಳಿಗೆ ಸರಿಯಾದಂತಹ ವ್ಯಾಖ್ಯಾನವನ್ನ ಆಚಾರ್ಯ ಮಧ್ವರು ಅನುವ್ಯಾಖ್ಯಾನ ಅನ್ನುವಂತಹ ಗ್ರಂಥದಿಂದ ಆ ಒಂದು ವ್ಯಾಖ್ಯಾನವನ್ನ ರಚಿಸಿದರು, ಬ್ರಹ್ಮಸೂತ್ರಗಳ ವ್ಯಾಖ್ಯಾನವನ್ನ. ಆ ಅನುವ್ಯಾಖ್ಯಾನಕ್ಕೆ ಜಯತೀರ್ಥ ಗುರು ಸಾರ್ವಭೌಮರು ವಿಷಮ ಪದ ವಾಕ್ಯಾರ್ಥ ವಿವೃತಿ ಅಥವಾ ಶ್ರೀಮನ್ಯಾಯ ಸುಧಾ ಅನ್ನುವಂತಹ ಗ್ರಂಥವನ್ನ ಅನುವ್ಯಾಖ್ಯಾನಕ್ಕೆ ರಚನೆಯನ್ನ ಮಾಡಿದರು. ಹೀಗೆ ವೇದ, ಬ್ರಹ್ಮಸೂತ್ರಗಳು, ಅನುವ್ಯಾಖ್ಯಾನ, ಜಯತೀರ್ಥ ಗುರು ಸಾರ್ವಭೌಮರ ಶ್ರೀಮನ್ಯಾಯ ಸುಧಾ ಅಂತ. ಹೀಗೆ ಆ ಸುಧಾ ಗ್ರಂಥದ ಪರಿಚಯವನ್ನ ನಾವು ತಿಳ್ಕೊಳ್ಬೇಕು. ಇಂತಹ ಸುಧಾ ಜ್ಞಾನ ನಮಗಾಗಬೇಕು ಅಂತಂದ್ರೆ ಯಾರ ಅನುಗ್ರಹ ನಮಗ್ ಬೇಕು ಅಂತಂದ್ರೆ, ಶ್ರೀಮನ್ಯಾಯ ಸುಧಾ ಗ್ರಂಥ ಕರ್ತಾರಂ ಶ್ರೀಕರಂ ಗುರುಂ ಅಂತ ಜಯತೀರ್ಥರಿಗೆ ವಿಶೇಷಣವನ್ನು ಕೊಟ್ಟಿದ್ದಾರೆ. ಇಂಥ ಜಯತೀರ್ಥರ ಅನುಗ್ರಹ ನಮಗಾಗಬೇಕು. ಜಯತೀರ್ಥರವರು ಎಂಥವರು ಅಂತಂದ್ರೆ, ಶ್ರೀಮನ್ಯಾಯ ಸುಧಾ ಗ್ರಂಥ ಕರ್ತಾರಂ. ನಾನೀಗ ಆವಾಗಲೇ ಹೇಳಿದೆ ಏನಂತ ಅಂತಂದ್ರೆ, ಶ್ರೀಮನ್ಯಾಯ ಸುಧಾ ಎನ್ನುವಂತಹ ಗ್ರಂಥವನ್ನ ರಚನೆಯನ್ನ ಮಾಡಿದ್ದಾರೆ. ಇವರು ಈ ಗ್ರಂಥ ಎನ್ನುವಂತಹದ್ದು ಎಂತಹದ್ದು ಅಂತಂದ್ರೆ ಶ್ರೀಕರಂ ಅಂತ ಹೇಳಿದ್ದಾರೆ. ಶ್ರೀಕರಂ ಅಂತ ಆ ಒಂದು ಪದವನ್ನು ನಾವು ವಿಶೇಷವಾಗಿ ಚಿಂತನೆಯನ್ನು ಮಾಡಬೇಕು. ಯಾಕೆ ಅಂತಂದ್ರೆ, ನಮ್ಮ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ತಾವು ತಮ್ಮ ಕಾಲದಲ್ಲಿ ಪಾಠ ಪ್ರವಚನಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಸಂಕಷ್ಟ ಪರಿಸ್ಥಿತಿ ಬರುತ್ತೆ. ಬಂದಾಗ ಆವಾಗ ವಾದಿರಾಜರು ಹೇಳುವಂತಹ ಮಾತೇನು ಅಂತಂದ್ರೆ, ಯಾರೂ ಭಯಪಡಬೇಡಿ,
ಯಾರೂ ಭಯಪಡಬೇಡಿ, ನಾವು ಪ್ರತಿನಿತ್ಯವೂ ಕೂಡ ಶ್ರೀಮನ್ಯಾಯ ಸುಧಾ ಗ್ರಂಥದ ಪಾಠ ಪ್ರವಚನವನ್ನ ಮಾಡೋಣ. ಎಲ್ಲಾ ಶಿಷ್ಯರು ಬನ್ನಿ, ನಾನು ಪಾಠವನ್ನ ಮಾಡ್ತೇನೆ ಅಂತ. ಎಲ್ಲಾ ಶಿಷ್ಯರಿಗೂ ಕೂಡ ಪ್ರತಿನಿತ್ಯ ಪಾಠ ಮಾಡ್ತಾ ಇದ್ರೆ ಆ ನ್ಯಾಯಸುಧಾ ಗ್ರಂಥದ ಮಹಿಮೆ ಎಷ್ಟು ಅಪಾರವಾದಂತಹದ್ದು ಅಂತಂದ್ರೆ, ಈ ಕಡೆ ಪಾಠ ಮಾಡ್ತಾ ಇರಬೇಕು, ಆ ಕಡೆ ಸಂಪತ್ತು, ಧನಧಾನ್ಯಾದಿಗಳು, ಮಠಕ್ಕೆ ಅನೇಕ, ಸಂಸ್ಥಾನಕ್ಕೆ ಅನೇಕ ಸಂಪತ್ತು, ಇವೆಲ್ಲವೂ ಕೂಡ ಬಂದು ಒದಗ್ತಾ ಇತ್ತಂತೆ. ಅಂದ್ರೆ ನಾವು ಏನ್ ಮಾಡ್ತೇವೆ, ವಾಸ್ತವಿಕವಾಗಿ ನಮಗೆ ಸಂಪತ್ತು ಅಭಿವೃದ್ಧಿ ಆಗಬೇಕು ಅಥವಾ ಒಂದು ಸಂಸ್ಥಾನ ಮನೆ ಬೆಳೆಯಬೇಕು ಅಂತಂದ್ರೆ ನಾವೆಲ್ಲ ಕೆಲಸ ಮಾಡ್ತೇವೆ, ಅಥವಾ ಯಾವ್ದಾದ್ರೂ ಊರಿಗೆ ದೇಶ ಸಂಚಾರಕ್ಕೆ ಅಂತ ಹೋಗ್ತೇವೆ, ಅಲ್ಲಲ್ಲಿ ಸಂಗ್ರಹವನ್ನ ಮಾಡಿ ಅದರಿಂದ ಮನೆ ನಡೆಸುವಂತಹದ್ದು ಇತ್ಯಾದಿ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇರ್ತೇವೆ. ಆದ್ರೆ ವಾದಿರಾಜ ಗುರು ಸಾರ್ವಭೌಮರು ಹೇಳಿದ್ರಂತೆ, ಅವೆಲ್ಲ ಚಿಂತೆಯನ್ನ ಬಿಟ್ಬಿಡಿ, ಜೈತೀರ್ಥ ಗುರು ಸಾರ್ವಭೌಮರ ಸುಧಾ ಗ್ರಂಥದ ಅಧ್ಯಯನವನ್ನ ನಾವು ಮಾಡೋಣ. ನಾನು ಪಾಠವನ್ನ ಹೇಳ್ತೇನೆ, ಎಲ್ಲರೂ ಕೂಡ ಅಧ್ಯಯನವನ್ನ ಮಾಡೋಣ. ಇದರಿಂದ ಆ ಒಂದು ಗ್ರಂಥವೇ ನಮಗೆ ಒಂದು ಸಂಪತ್ತನ್ನ ತಂದು ಕೊಡತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಪ್ರತಿನಿತ್ಯ ಪಾಠ ಮಾಡ್ತಾ ಇದ್ರೆ ಸಂಪತ್ತೆಲ್ಲವೂ ಬಂದು ಒದಗ್ತಾ ಇತ್ತಂತೆ. ಆವಾಗ ವಾದಿರಾಜ ಗುರು ಸಾರ್ವಭೌಮರು ಹೇಳ್ತಾರೆ, ಶ್ರೀಕರೋಯಂ ಗ್ರಂಥಃ ತತ್ರ ವಯಮೇವ ಸಾಕ್ಷಿಣಃ ಅಂತ. ಈ ಒಂದು ಗ್ರಂಥ ಶ್ರೀಕರ, ಶ್ರೀ ಅಂತಂದ್ರೆ ಸಂಪತ್ತನ್ನ ತಂದು ಕೊಡುವಂತಹ ಗ್ರಂಥ ಈ ಶ್ರೀಮನ್ಯಾಯ ಸುಧಾ ಗ್ರಂಥ. ಇದು ಯಾರೋ ಹೇಳಿದ್ದು ಕೇಳಿ ನಾನು ಹೇಳ್ತಾ ಇಲ್ಲ, ತತ್ರ ವಯಮೇವ ಸಾಕ್ಷಿಣಃ, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು ಅನ್ನುವಂತಹ ಮಾತನ್ನ ವಾದಿರಾಜ ಗುರು ಸಾರ್ವಭೌಮರು ಹೇಳಿದ್ದಾರೆ ಅಂತಂದ್ರೆ ಎಷ್ಟು ಒಂದು ಅಪೂರ್ವವಾದಂತಹ ಗ್ರಂಥ ಈ ಶ್ರೀಮನ್ಯಾಯ ಸುಧಾ ಗ್ರಂಥ ಅಂತ ತಿಳ್ಕೊಳ್ಬೇಕು. ಇದು ಹಿಂದೆ ವಾದಿರಾಜ ಗುರು ಸಾರ್ವಭೌಮರ ಕಾಲದಲ್ಲಿ ನಡೆದ ಘಟನೆ. ಆದರೆ ಈ ಮಧ್ಯ ಈ ಒಂದು ಕೆಲವು ವರ್ಷಗಳ ಹಿಂದೆ ನಡೆದಂತಹ ಒಂದು ಘಟನೆಯನ್ನ ಹೇಳಬೇಕು ಅಂತಂದ್ರೆ, ನಮ್ಮ ಬಾಳಗಾರು ಮಠದ ಅಕ್ಷೋಭ್ಯ ತೀರ್ಥರ ಸಂಸ್ಥಾನ ಬಾಳಗಾರು ಮಠದಲ್ಲಿ ನಾವು ಈಗಿನ ರಾಮಪ್ರಿಯ ತೀರ್ಥರು ಅಂತ ನಾವು ಸ್ವಾಮಿಗಳನ್ನ ನೋಡ್ತೇವೆ. ಅಕ್ಷೋಭ್ಯ ರಾಮಪ್ರಿಯ ತೀರ್ಥರು ಅಂತ. ಅವರ ಪರಮ ಗುರುಗಳು ರಘುಮಾನ್ಯ ತೀರ್ಥರು ಅಂತ ಅವರ ಹೆಸರು. ಬಾಳಗಾರನ್ನ ನಾವೆಲ್ಲರೂ ಕೂಡ ನೋಡಿರ್ತೇವೆ. ತುಂಬಾ ಕಾಡಿನ ಮಧ್ಯದಲ್ಲಿ, ಮಲೆನಾಡಿನ ಪ್ರದೇಶದಲ್ಲಿ ಇರುವಂತಹ ಒಂದು ಸ್ಥಳ. ಸುಮಾರು ಜನರ ಒಂದು ಹೋಗುವಿಕೆ ಬರುವಿಕೆ ಇರೋದಿಲ್ಲ. ಅಂತಹ ಸ್ಥಳದಲ್ಲಿ ಅವರೆಲ್ಲರೂ ಕೂಡ ಇದ್ರು. ರಘುಮಾನ್ಯ ತೀರ್ಥರ ಶಿಷ್ಯರೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದರಂತೆ, ಸ್ವಾಮಿ ಸಂಚಾರಕ್ಕೆ ಹೋಗೋಣ, ಇಲ್ಲ ಸಂಸ್ಥಾನ ನಡೆಸುವಂತದ್ದು ತುಂಬಾ ಕಷ್ಟ ಆಗತ್ತೆ, ಇಲ್ಲಿ ಯಾರೂ ಕೂಡ ಬರೋದಿಲ್ಲ, ಯಾಕೆ ಮಲೆನಾಡಿನ ಈ ಒಂದು ಕಾಡಿನ ಪ್ರದೇಶದಲ್ಲಿ ಯಾರೂ ಬರೋದಿಲ್ಲ, ನಾವು ಹೊರಗಡೆ ಹೋಗಿ ಆ ಒಂದು ಸಂಚಾರವನ್ನ ಮಾಡ್ತಾ ಇದ್ರೆ ಸಂಸ್ಥಾನ ಬೆಳೆಯುತ್ತೆ, ಇಲ್ಲದರೆ ಬೆಳೆಯೋದಿಲ್ಲ ಸ್ವಾಮಿ ಅಂತ ಶಿಷ್ಯರು ಪ್ರಾರ್ಥನೆಯನ್ನ ಮಾಡಿದರೆ, ಅದು ಏನೇ ಆದ್ರೂ ಕೂಡ ನಾವು ಈ ಬಾಳಗಾರು ಮಠದಲ್ಲೇ ಕುಳಿತುಕೊಂಡು ಪ್ರತಿನಿತ್ಯ ಪಾಠವನ್ನ ಮಾಡೋಣ, ಸುಧಾ ಪಾಠವನ್ನ. ಭಗವಂತ ಅವನ ಇಚ್ಛೆ ಹೇಗಿದೆಯೋ ಹಾಗಾಗಲಿ ಅಂತ ಭಗವಂತನ ಮೇಲೆ ಭಾರವನ್ನ ಹಾಕಿ ರಘುಮಾನ್ಯ ತೀರ್ಥ ಶ್ರೀಪಾದಂಗಳವರು ಪ್ರತಿನಿತ್ಯ ಪಾಠ ಮಾಡ್ತಾ ಇದ್ರೆ ನಮಗೆ ತುಂಬಾ ರೋಮಾಂಚನ ಆಗತ್ತೆ. ಏನು ಅಂತಂದ್ರೆ, ಅವರು ಬೆಳಗ್ಗೆ ಪಾಠ ಮಾಡ್ತಾ ಇರುವಂತಹದ್ದು ಸಂಜೆಗೆ ಸರಿಯಾದ ಸಮಯಕ್ಕೆ ಒಬ್ಬ ದಾನಿಗಳು ಬರ್ತಾ ಇದ್ರಂತೆ, ದಾನವನ್ನ ಕೊಡ್ತಾ ಇದ್ರಂತೆ. ಅದು ಎಷ್ಟು ಧನವನ್ನ ಕೊಡ್ತಾ ಇದ್ರು ಅಂತಂದ್ರೆ, ನಾಳೆಗೆ ಅದು ಸರಿ ಹೋಗುತ್ತೆ, ಮತ್ತೆ ನಾಡಿದ್ದಕ್ಕಿರೋದಿಲ್ಲ ಅದು, ಮತ್ತೆ ನಾಡಿದ್ದಕ್ಕೆ ನಾಳೆ ಒಬ್ಬ ವ್ಯಕ್ತಿ ಬರುವಂತಹದ್ದು, ಅವನು ಕೊಟ್ಟು ದಾನವನ್ನ ಮಾಡುವಂತಹದ್ದು, ಅದು ಆ ಮರು ದಿವಸಕ್ಕೆ ಸರಿ ಹೋಗ್ತಾ ಇತ್ತು. ಹೀಗೆ ಪ್ರತಿನಿತ್ಯವೂ ಕೂಡ ದಿನಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ, ದಿನಕ್ಕೆ ಬೇಕಾದಂತಹ ಧನಧಾನ್ಯಾದಿಗಳನ್ನ, ಸಂಪತ್ತನ್ನ ಒಬ್ಬ ದಾನಿ ಬಂದು ಕೊಡುವಂತಹದ್ದು, ಅದನ್ನು ಉಪಯೋಗಿಸಿಕೊಳ್ಳುವಂತಹದ್ದು. ಹೀಗೆ ನರಸಿಂಹದೇವರ, ಅವರ ಒಂದು ಶ್ರೀಮಠದಲ್ಲಿ ಇರುವಂತಹ ನರಸಿಂಹದೇವರ ಅನುಗ್ರಹದಿಂದ ಈ ಒಂದು ಶ್ರೀಮನ್ಯಾಯ ಸುಧಾ ಗ್ರಂಥವನ್ನ ಪಾಠವನ್ನ ಮಾಡ್ತಾ ರಘುಮಾನ್ಯ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ನಮಗೆ ತಿಳಿಸಿಕೊಟ್ರು. ಏನು ಅಂತಂದ್ರೆ, ಈ ಒಂದು ಗ್ರಂಥ ಶ್ರೀಕರ, ಸಂಪತ್ಕರವಾದಂತಹದ್ದು ಈ ಶ್ರೀಮನ್ಯಾಯ ಸುಧಾ ಗ್ರಂಥ ಅಂತ. ಹೀಗೆ ನಾವು ಇತ್ತೀಚಿನ ಕಥೆಯನ್ನು ಕೂಡ ನಾವು ಕೇಳ್ತೇವೆ. ಇನ್ನು ನಮ್ಮ ಈ ಸುಧಾ ಗ್ರಂಥದ ಬಗ್ಗೆ ನಮ್ಮ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಗುರು ಸಾರ್ವಭೌಮರು ತಮ್ಮ ಗ್ರಂಥದಲ್ಲಿ ಹೇಳುವಾಗ, ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಪ್ರತಿಭಾತಿ ಸುಧಾತಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ ಎಂಬುದಾಗಿ ರಾಘವೇಂದ್ರ ಗುರು ಸಾರ್ವಭೌಮರು ಹೇಳ್ತಾರೆ. ಎಂತಹ ಅದ್ಭುತವಾದಂತಹ ಗ್ರಂಥ ಇದು ಅಂತಂದ್ರೆ, ಪ್ರತಿಯೊಂದು ಪದ, ಪ್ರತಿಯೊಂದು ವಾಕ್ಯವೂ ಕೂಡ ಅನೇಕ ಅರ್ಥವನ್ನ ತಂದು ಕೊಡ್ತಾ ಇದೆ ನನಗೆ. ಈ ಒಂದು ಸುಧಾ ಗ್ರಂಥವನ್ನ ತೆಗೆದು ನಾನು ಓದ್ತಾ ಇದ್ರೆ ಅನೇಕ ಅರ್ಥಗಳು ನನ್ನ ತಲೆಯಲ್ಲಿ ಹೊಳಿತಾ ಇದೆ. ಅವೆಲ್ಲವನ್ನು ಕೂಡ ಹೇಳಬೇಕು ಅಂತಂದ್ರೆ ಗ್ರಂಥ ಭಾರಿ ದೊಡ್ಡದಾಗ್ಬಿಡತ್ತೆ. ಗ್ರಂಥ ಅಂತಂದ್ರೆ ಶಿಷ್ಯರು ಅದನ್ನ ನೋಡಿದ್ರೆ ಓದಬೇಕು ಅಂತ ಅನಿಸ್ಬೇಕು, ಅದ್ ನೋಡಿದ ಕೂಡಲೇ ಓಡೋಗ್ಬೇಕು ಅಂತ ಅನಿಸಬಾರದು. ಹಾಗಾಗಿ ಅದನ್ನ ನಾನು ಗ್ರಂಥಾಲ್ಪತ್ವಾಯ, ಗ್ರಂಥ ಸಂಕ್ಷೇಪವಾಗಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ಅದನ್ನ ಬಿಡ್ತಾ ಇದ್ದೇನೆ ಹೊರತು, ಒಂದೊಂದು ಪದವು, ಒಂದೊಂದು ವಾಕ್ಯವೂ ಕೂಡ ಅನೇಕ ಅರ್ಥಗಳನ್ನ ತಿಳಿಸ್ಕೊಳ್ಲಿಕ್ಕೆ ಹೊರಟಿದೆ ಅಂತ ರಾಘವೇಂದ್ರ ಗುರು ಸಾರ್ವಭೌಮರು ಆ ಸುಧಾ ಗ್ರಂಥವನ್ನ ಕೊಂಡಾಡ್ತಾರೆ. ಇನ್ನು ನಮ್ಮ ಪ್ರಸಿದ್ಧವಾದಂತಹ ಒಂದು ಮಾತು ಏನು ಅಂತಂದ್ರೆ, ಸುಧಾವಾ ಪಠನೀಯ ವಸುಧಾವಾ ಪಾಲನೀಯ ಅಂತ.
ವ್ಯಕ್ತಿ ಜನ್ಮವನ್ನ ತಾಳಿದಾನೆ ಅಂತಂದ್ರೆ ಅವನು ಎರಡು ಕೆಲಸವನ್ನ ಮಾಡಬೇಕಂತೆ. ಏನದು ಅಂತಂದ್ರೆ ಸುಧಾವಾ ಪಠನೀಯ, ಶ್ರೀಮನ್ಯಾಯ ಸುಧಾ ಗ್ರಂಥವನ್ನ ಅಧ್ಯಯನವನ್ನ ಮಾಡಿ ನಾವು ಜಯತೀರ್ಥ ಗುರು ಸಾರ್ವಭೌಮರ ಆಚಾರ್ಯ ಮಧ್ವರ ವೇದವ್ಯಾಸ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇದು ಒಂದು ಆಪ್ಷನ್. ಇಲ್ಲ ಇದು ತುಂಬಾ ನನಗೆ ಕಷ್ಟ ಅಂತಂದ್ರೆ ವಸುಧಾವಾ ಪಾಲನೀಯ ಅಂತ. ವಸುಧಾ ಅಂತಂದ್ರೆ ಭೂಮಿಯನ್ನಾದ್ರೂ ಆಳಬೇಕು ಅಂತ. ಭೂಮಂಡಲಲ್ಲೇ ರಾಜನಾಗಿ ಈಗಿನ ಕಾಲದಲ್ಲಿ ರಾಜರಾಗುವಂತ ಅವಕಾಶ ಇರೋದಿಲ್ಲ. ಆದರೆ ಒಂದು ನೇತೃತ್ವವನ್ನು ವಹಿಸಿ ಎಲ್ಲರನ್ನು ಧರ್ಮ ಮಾರ್ಗದಲ್ಲಿ ಅವರನ್ನ ನಡೆಯುವಂತೆ ಮಾಡುವಂತಹದ್ದು, ಇದೇ ವಸುಧಾ ಪಾಲನ ಅಂತಂದ್ರೆ. ಈ ರೀತಿಯಾಗಾದ್ರೂ ಮಾಡಬೇಕು ಅಂತ. ಇದನ್ನ ನಮ್ಮ ವ್ಯಾಸರಾಜ ಮಠಾಧೀಶರು ಒಂದು ಅದ್ಭುತವಾಗಿ ಇದರ ಒಂದು ಕಲ್ಪನೆಯನ್ನ ನಮ್ಮ ಮಾಡಿಕೊಡ್ತಾರೆ. ವಸುಧಾವಾ ಪಾಲನೀಯ ಅಂತಂದ್ರೆ ಸುಧಾವಾ ಪಠನೀಯ ವಸುಧಾವಾ ಪಾಲನೀಯ ಎಂಬಲ್ಲಿ ವಾ ಶಬ್ದ ಇದೆ. ಅದಾದ್ರೂ ಮಾಡಿ ಇದಾದ್ರೂ ಮಾಡಿ ಅಂತ ಅರ್ಥ ಅಲ್ಲ. ವಾ ಶಬ್ದ ಅನ್ನುವಂತಹದ್ದು ನಮಗೆ ನಿಶ್ಚಯ ಅನ್ನುವಂತ ಅರ್ಥದಲ್ಲಿ ಬರುತ್ತೆ. ಅಂದ್ರೆ ಸುಧಾ ಪಠನ ಮಾಡಲೇಬೇಕು ಅಂತ. ಹಾಗಾದ್ರೆ ವಸುಧಾ ಪಾಲನೆ ಮಾಡಬೇಕು ಅನ್ನುವುದರ ಅಭಿಪ್ರಾಯ ಏನು ಅಂತ ಶ್ರೀಗಳವರು ತುಂಬಾ ಚಮತ್ಕಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಏನದು ಅಂತಂದ್ರೆ ವಸುಧಾವಾ ಪಾಲನೀಯ ಅನ್ನೋ ಶಬ್ದಕ್ಕೆ ವಸುಧಾ ಅಂದ್ರೆ ಭೂಮಿ, ವಾ ಅಂತ ಅದನ್ನ ವಿಕಲ್ಪ ಅಂತ ಅಲ್ಲಿ ಪದಚ್ಛೇದವನ್ನ ಮಾಡಬಾರದು. ವಸೂನಿ ಧಾವಂತಿ ಯಾಂ ಪ್ರತಿ ತಾ ವಸುಧಾವಾ ಅಂತ ವಸುಧಾವಾ ಅನ್ನುವಂಥದ್ದು ಒಂದು ಸಮಸ್ತ ಪದ. ಹಾಗರ್ಥವನ್ನ ಮಾಡಿದರೆ ಯಾವ ಗ್ರಂಥವನ್ನ ಹುಡುಕಿಕೊಂಡು ಸಂಪತ್ತೇ ಓಡಿ ಬರುತ್ತೋ ಅಂತ. ನಾವ್ ಯಾವತ್ತೂ ಕೂಡ ಜಗತ್ತು ಧನದ ಹಿಂದೆ ಹೋಗ್ತಾ ಇರುತ್ತೆ. ಧನಮೂಲ ಮಿದಂ ಜಗತ್, ಧನವನ್ನ ಉದ್ದೇಶಿಸಿಕೊಂಡು ಓಡ್ತಾ ಇರುತ್ತೆ ಜಗತ್ತೆಲ್ಲವೂ ಕೂಡ. ಆದ್ರೆ ಶ್ರೀಮನ್ಯಾಯ ಸುಧಾ ಗ್ರಂಥ ಎಂತ ಅದ್ಭುತವಾದಂತಹ ಗ್ರಂಥ ಅಂತಂದ್ರೆ ಈ ಗ್ರಂಥವನ್ನೇನೆ ಉದ್ದೇಶಿಸಿಕೊಂಡು ಸಂಪತ್ತು ಓಡಿ ಬರ್ತಾ ಇರತ್ತಂತೆ. ಅಂತ ಅದ್ಭುತವಾದಂತಹ ಗ್ರಂಥ. ವಸೂನಿ ಧಾವಂತಿ ಯಾಂ ಪ್ರತಿ ಅನ್ನುವಂತ ಅರ್ಥವನ್ನ ಇಟ್ಕೊಂಡಾಗ ವಸುಧಾವಾ ಅಂತಂದ್ರೆ ಶ್ರೀಮನ್ಯಾಯ ಸುಧಾ ಗ್ರಂಥ. ಅದನ್ನ ಪಾಲನೆ ಪುಸ್ತಕವನ್ನ ಪಾಲನೆ ಮಾಡೋದೇನ್ರಿ, ಬೀರೋದಲ್ಲಿ ಅದನ್ನ ಬೀಗ ಹಾಕಿ ಬಚ್ಚಿಡಬೇಕಾ ಅಂತಂದ್ರೆ ಅಲ್ಲ. ಸದಾ ಪಾಠ ಪ್ರವಚನವನ್ನ ಮಾಡ್ತಾ ನಾವು ತಿಳಿದುಕೊಂಡಂತಹ ಆ ಒಂದು ಶ್ರೀಮನ್ಯಾಯ ಸುಧಾ ಗ್ರಂಥದಿಂದ ಏನು ಒಂದು ಜ್ಞಾನವನ್ನ ಬಂದಿದೆಯೋ ಅದನ್ನ ಒಂದಿಬ್ಬರಿಗೆ ಅದನ್ನ ನಾವು ಯಾವಾಗ ಅದನ್ನ ಉಪದೇಶವನ್ನ ಮಾಡ್ತೀವೋ ಆವಾಗ ಓದಿದ್ದಕ್ಕೂ ಸಾರ್ಥಕ ಆಗತ್ತೆ. ಜಯತೀರ್ಥ ಗುರು ಸಾರ್ವಭೌಮರ ಅನುಗ್ರಹವೂ ಕೂಡ ಹೀಗೆ ನಮಗಾಗತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ಇನ್ನು ನಮ್ಮ ಐಜಿ ಸ್ವಾಮಿಗಳು ವ್ಯಾಸತತ್ವಜ್ಞ ತೀರ್ಥರ ವಿದ್ಯಾ ಶಿಷ್ಯರಾದಂತಹ ಮಾದನೂರು ವಿಷ್ಣು ತೀರ್ಥರು ಈ ಶ್ರೀಮನ್ಯಾಯ ಸುಧಾ ಗ್ರಂಥದ ಬಗ್ಗೆ ಕೊಂಡಾಡುವಾಗ ಒಂದು ಮಾತನ್ನ ಹೇಳ್ತಾರೆ. ಏನದು ಅಂತಂದ್ರೆ ಯದುತಾಪಸಲಭ್ಯಮನಂತ ಭವೈಹಿ ತದುತೋ ಪರತತ್ವಮಿಹೈಕ ಪದಾತ್ ಜಯತೀರ್ಥ ಕೃತೌ ಪ್ರವಣೋ ನ ಪುನರ್ಭವ ಭಾಗ್ಭವತೀತಿ ಮತಿರ್ಹಿ ಮಮ ಎಂಬುದಾಗಿ ಎಷ್ಟು ಅದ್ಭುತವಾಗಿ ಕೊಂಡಾಡಿದ್ದಾರೆ ಈ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನ. ನಮ್ಮ ಈ ಒಂದು ಜನ್ಮದಲ್ಲಿ ನಾವೇನು ಪುಣ್ಯವನ್ನ ಒಂದಿಷ್ಟು ಸಂಪಾದನೆ ಮಾಡಿರ್ತೇವೆ, ಒಂದು ಗಡಿಗೆ ಎಷ್ಟು ಸಂಪಾದನೆ ಮಾಡಿರ್ತೇವೆ ಅನ್ಕೊಳ್ಳಿ ಪುಣ್ಯವನ್ನ. ಆದರೆ ಪಾಪವನ್ನ ಎಷ್ಟು ಸಂಪಾದನೆ ಮಾಡಿರ್ತೇವೆ ಅಂತಂದ್ರೆ ಒಂದು ಪರ್ವತದ ಗಾತ್ರದಲ್ಲಿ ಪಾಪವನ್ನ ಸಂಪಾದನೆ ಮಾಡಿರ್ತೇವೆ. ಹಾಗಾಗಿ ಮೋಕ್ಷಕ್ಕೆ ಉಪಯೋಗಿಯಾದಂತ ಪುಣ್ಯವನ್ನ ಸಂಪಾದನೆ ಮಾಡಬೇಕು ಅಂತಂದ್ರೆ ಅದು ಅನೇಕ ಜನ್ಮಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಆ ಒಂದು ಪುಣ್ಯ ಎನ್ನುವಂಥದ್ದು ನಮಗೆ ಸಿಗೋದಿಲ್ಲ. ಆದರೆ ಆ ಪುಣ್ಯ ನಮಗೆ ಸಿಗ್ತಾ ಇದೆ ಒಂದೇ ಜನ್ಮದಲ್ಲಿ, ಅದು ಕೂಡ ಅನಾಯಾಸವಾಗಿ ಸಿಗ್ತಾ ಇದೆ. ಹೇಗೆ ಸಿಗ್ತಾ ಇದೆ ಅಂತಂದ್ರೆ ತದುತೋಪರ ತತ್ವಮಿಹೈಕ ಪದಾತ್. ಈ ಒಂದು ಜಯತೀರ್ಥ ಗುರು ಸಾರ್ವಭೌಮರ ಶ್ರೀಮನ್ಯಾಯ ಸುಧಾ ಗ್ರಂಥ ಏನಿದೆ ಅಲ್ಲ, ಈ ಗ್ರಂಥದಲ್ಲಿರುವಂತಹ ಒಂದೊಂದು ಅಕ್ಷರವನ್ನು ನಾವು ಸರಿಯಾಗಿ ತಿಳಿದುಕೊಂಡರೆ, ಆ ಒಂದೊಂದು ಅಕ್ಷರದಿಂದಲೂ ಪ್ರತಿಪಾದ್ಯವಾದಂತಹ ವಿಷ್ಣು ಸರ್ವೋತ್ತಮತ್ವವನ್ನ ಪರತತ್ವವನ್ನ ನಾವು ತಿಳ್ಕೊಂಡ್ರೆ ಅದರಿಂದ ಜಯತೀರ್ಥ ಕೃತವು ಪ್ರವಣ, ಈ ಒಂದು ಜಯತೀರ್ಥರ ಗ್ರಂಥದಲ್ಲಿ ಭಕ್ತಿಯನ್ನ ಇಟ್ಟು ಯಾರು ಅಧ್ಯಯನವನ್ನ ಮಾಡಿರ್ತಾರೋ ಅವರಿಗೆ ನ ಪುನರ್ಭವ ಭಾಗ್ಭವತಿ, ಅಂತವರಿಗೆ ಮತ್ತೊಂದು ಜನ್ಮ ಅಂತಾನೆ ಇರೋದಿಲ್ಲ. ಅನೇಕ ಜನ್ಮಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಸಿಗದೇ ಇರುವಂತಹ ಒಂದು ಫಲ ಈ ಒಂದು ಜನ್ಮದಲ್ಲಿ ಜಯತೀರ್ಥರ ಒಂದು ಗ್ರಂಥದ ಒಂದು ಅಕ್ಷರದ ಅಧ್ಯಯನದಿಂದ ನಮಗೆ ಸಿಗ್ತಾ ಇದೆ ಅಂತಂದ್ರೆ, ನಮ್ಮ ಸ್ವಾಮಿಗಳು ಹೇಳ್ತಾರೆ, ವಿಷ್ಣು ತೀರ್ಥರು ಹೇಳ್ತಾರೆ, ನ ಪುನರ್ಭವ ಭಾಗ್ಭವತೀತಿ ಮತಿರ್ಹಿ ಮಮ, ಅವರಿಗೆ ಮತ್ತೊಂದು ಜನ್ಮ ಇಲ್ಲ ಅಂತ ನನ್ನ ಬುದ್ಧಿಗೆ ಗೋಚರವಾಗ್ತಾ ಇದೆ ಅಂತ ವಿಷ್ಣು ತೀರ್ಥರು ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಗ್ರಂಥ ಈ ಒಂದು ಶ್ರೀಮನ್ಯಾಯ ಸುಧಾ ಗ್ರಂಥ ಎಂಬುದಾಗಿ ತಿಳ್ಕೊಳ್ಬೇಕು. ಹೀಗೆ ಆ ಒಂದು 5ನೇ ಶ್ಲೋಕವನ್ನ ಮುಗಿಸಿ ಮುಂದೆ 6ನೇ ಶ್ಲೋಕವನ್ನ ನಾವು ನೋಡಿದಾಗ, ಮೂಲರಾಮಾರ್ಚಕಂ ವಂದೇ ಮಾಲೋಲ ಪದ ಸೇವಕಂ ಜಯತೀರ್ಥ ಗುರುಂ ವಂದೇ ಸಚ್ಚಾಸ್ತ್ರ ಜ್ಞಾನ ಸಿದ್ಧಯೇ ಎಂಬುದಾಗಿ 6ನೇ ಶ್ಲೋಕದಲ್ಲಿ ಜಯತೀರ್ಥ ಗುರು ಸಾರ್ವಭೌಮರನ್ನ ವರ್ಣನೆ ಮಾಡಿದ್ದಾರೆ. ಸಚ್ಚಾಸ್ತ್ರ ಅಂತಂದ್ರೆ ಅದು ಶ್ರೀಮನ್ ಮಧ್ವಾಚಾರ್ಯರ ಶಾಸ್ತ್ರವೇ ಅದು ಸಚ್ಚಾಸ್ತ್ರ ಆಗತ್ತೆ, ಬೇರೆ ಯಾವುದೂ ಕೂಡ ಸಚ್ಚಾಸ್ತ್ರ ಆಗೋದಿಲ್ಲ.
ಅಂತಹ ಶ್ರೀಮನ್ ಮಧ್ವಾಚಾರ್ಯರ ಸಚ್ಚಾಸ್ತ್ರದ ಜ್ಞಾನ ನಮಗಾಗಬೇಕು ಅಂತಂದ್ರೆ ಜಯತೀರ್ಥ ಗುರು ಸಾರ್ವಭೌಮರ ಅನುಗ್ರಹ ಆಗಬೇಕು. ಅಂತ ಜಯತೀರ್ಥರು ಎಂಥವರು ಅಂತಂದ್ರೆ ಮೂಲರಾಮಾರ್ಚಕಂ ವಂದೇ ಎಂಬುದಾಗಿ ಅವರಿಗೆ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಅವರು ಮೂಲರಾಮಾರ್ಚಕರು. ಹೇಗೆ ಅವರು ಮೂಲರಾಮಾರ್ಚಕರಾಗಿದ್ದಾರೆ ಅಂತಂದ್ರೆ, ನರಹರಿ ತೀರ್ಥ ಶ್ರೀಪಾದಂಗಳವರು ಆಚಾರ್ಯ ಮಧ್ವರ ಆಜ್ಞೆಗೆ ಅನುಗುಣವಾಗಿ ಗಜಪತಿ ಭಂಡಾರದಲ್ಲಿ ಇರುವಂತಹ ಬ್ರಹ್ಮಕರಾರ್ಚಿತ ಮತ್ತು ಸ್ವತಃ ಸರ್ವೋತ್ತಮನಾದಂತಹ ಪರಮಾತ್ಮ ಶ್ರೀರಾಮಚಂದ್ರನೇ ಪೂಜಿಸಿರುವಂತಹ ಸೀತಾ ಸಹಿತ ಶ್ರೀಮನ್ ಮೂಲರಾಮಚಂದ್ರ ದೇವರು ಗಜಪತಿ ಭಂಡಾರದಲ್ಲಿ ಇತ್ತು. ಅಲ್ಲಿ ನಮ್ಮ ನರಹರಿ ತೀರ್ಥ ಶ್ರೀಪಾದಂಗಳವರಲ್ಲಿ ಹೋಗಿ ಆಚಾರ್ಯರ ಆಜ್ಞಾನುಸಾರವಾಗಿ ಅಲ್ಲಿರುವಂತಹ ಪ್ರತಿಮೆಯನ್ನು ತಂದು ಆಚಾರ್ಯ ಮಧ್ವರ ಕೈಗೆ ಒಪ್ಪಿಸ್ತಾರೆ. ಆಚಾರ್ಯ ಮಧ್ವರು ಕೂಡ ಅದನ್ನು ಪೂಜೆ ಮಾಡಿದ್ದಾರೆ. ಬ್ರಹ್ಮದೇವರು, ಆಚಾರ್ಯ ಮಧ್ವರು ಮತ್ತು ಸ್ವತಃ ಪರಮಾತ್ಮನೇ ರಾಮನೇ ರಾಮನ ಪ್ರತಿಮೆಯನ್ನು ಪೂಜೆ ಮಾಡುವಂತಹದ್ದು. ಶ್ರೀರಾಮಚಂದ್ರ ಅಂತಹ ಒಂದು ಪವಿತ್ರವಾದಂತಹ ಸನ್ನಿಧಾನವುಳ್ಳಂತಹ ಮೂಲರಾಮಚಂದ್ರ ದೇವರ ಮತ್ತು ಮೂಲ ಸೀತಾದೇವಿಯ ಒಂದು ಪ್ರತಿಮೆಯನ್ನ ನಮ್ಮ ಜಯತೀರ್ಥ ಗುರು ಸಾರ್ವಭೌಮರು ಪರಂಪರಾಗತವಾಗಿ ಬಂದು, ಅದು ನರಹರಿ ತೀರ್ಥರು, ಅದಾದ್ಮೇಲೆ ಅಕ್ಷೋಭ್ಯ ತೀರ್ಥರು, ಅದಾದ್ಮೇಲೆ ಜಯತೀರ್ಥರು, ಹೀಗೆ ಪರಂಪರಾಗತವಾಗಿ ಬಂದಂತಹ ಮೂಲರಾಮಚಂದ್ರ ದೇವರ ಪ್ರತಿಮೆಯನ್ನ ತಾವು ಅದನ್ನ ಸ್ವೀಕಾರ ಮಾಡಿ ಅದನ್ನ ಪೂಜಿಸಿ, ಜೊತೆಗೆ ಜಯತೀರ್ಥ ಗುರು ಸಾರ್ವಭೌಮರು ಅಲ್ಲಿ ಆ ರಾಮದೇವರ ಪೂಜೆಯನ್ನ ಮಾಡ್ತಾ, ಮೂಲರಾಮಚಂದ್ರ ದೇವರ ಪೂಜೆಯನ್ನ ಮಾಡ್ತಾ, ಜೊತೆಗೆ ಜಯರಾಮಚಂದ್ರ ದೇವರ ಪೂಜೆಯನ್ನು ಕೂಡ ಅವರು ಮಾಡ್ತಾರೆ. ಆ ಪ್ರತಿಮೆಯನ್ನು ಕೂಡ ನಾವು ಕಾಣಬಹುದು. ನಮ್ಮ ಸಂಸ್ಥಾನದಲ್ಲಿ ಮೂಲರಾಮಚಂದ್ರ ದೇವರನ್ನ ಮಧ್ಯದಲ್ಲಿ ಇಟ್ಟಿದ್ದರೆ, ಬಲಭಾಗದಲ್ಲಿ, ನಮಗೆ ಬಲಭಾಗದಲ್ಲಿ ಜಯರಾಮಚಂದ್ರ ದೇವರ ಪ್ರತಿಮೆಯನ್ನು ಕೂಡ ಇಟ್ಟಿರ್ತಾರೆ. ಅದರ ಬಗ್ಗೆ ಮುಂದೆ ಬರುತ್ತೆ, ಮುಂದಿನ ಶ್ಲೋಕದಲ್ಲಿ ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ. ಅದರ ಬಗ್ಗೆ ಮುಂದೆ ಚಿಂತನೆಯನ್ನು ಮಾಡೋಣ. ಹೀಗೆ ಮೂಲರಾಮಚಂದ್ರ ದೇವರ ಒಂದು ಪೂಜೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಮಾಲೋಲ ಪದಸೇವಕಂ ಅಂತ ಲಕ್ಷ್ಮೀದೇವಿಗೆ ಮಾ ಅಂತ ಹೆಸರು. ಮಾ ಲೋಲ ಅಂತಂದ್ರೆ ಆ ಲಕ್ಷ್ಮೀದೇವಿಯ ಲೋಲ ಅಂದ್ರೆ ಭಗವಂತ. ಅಂತಹ ಭಗವಂತನ ಪಾದವನ್ನ ವಿಶೇಷವಾಗಿ ಸೇವೆಯನ್ನು ಮಾಡಿದಂಥವರು. ಹೇಗೆ ನಾವು ಭಗವಂತನ ಪಾದದ ಸೇವೆಯನ್ನು ಮಾಡಬೇಕು? ಅವನ ಪಾದವನ್ನ ಪಾಪ ತಟ್ಟೆಯಲ್ಲಿ ಇಡು ಅಂತ ಹೇಳಿಬಿಟ್ಟು ತಟ್ಟೆಯಲ್ಲಿ ಪಾದವನ್ನ ಇಟ್ಟು ನೀರಿನಿಂದ ಅದನ್ನ ಚೆನ್ನಾಗಿ ತೊಳೆದು ಒರೆಸೋದು ಪಾದ ಸೇವೆ ಅಂತಲ್ಲ. ಭಗವಂತನ ಪಾದ ನಮ್ಮಂತೆ ಪ್ರಾಕೃತವಾದಂತಹ ಪಾದ ಅಲ್ಲ. ಭಗವಂತನ ಪಾದ ಜ್ಞಾನಾನಂದಾತ್ಮಕವಾದಂತಹ ಪಾದ ಭಗವಂತನ ಪಾದ. ಅಂತಹ ಪಾದದ ಸೇವೆಯನ್ನ ಹೇಗ್ ಮಾಡಬೇಕು ಅಂತಂದರೆ, ಈ ಒಂದು ಆಚಾರ್ಯ ಮಧ್ವರ ಒಂದು ಶಾಸ್ತ್ರ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸಿಕೊಳ್ಳಿಕ್ಕೆ ಹೊರಟಂತಹ ಶಾಸ್ತ್ರ. ಅಂತಹ ಒಂದು ಶಾಸ್ತ್ರದ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಮಾಡುವುದೇ ಭಗವಂತನ ಒಂದು ಪಾದ ಸೇವೆಯನ್ನು ಮಾಡುವಂತಹದ್ದು. ಇದಕ್ಕಿಂತಲೂ ಅದ್ಭುತವಾದಂತಹ ಪಾದ ಸೇವೆಯನ್ನು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಾಲೋಲ ಪದ ಸೇವಕಂ, ಪಾಲೋಲ ಭಗವಂತನ ಪಾದದ ಸೇವೆಯನ್ನು ಮಾಡಿದಂತಹ ಜಯತೀರ್ಥ ಗುರು ಸಾರ್ವಭೌಮರು, ಅವರ ಅನುಗ್ರಹ ನಮಗಾಗಬೇಕು, ಅದರಿಂದ ನಮಗೆ ಸಚ್ಚಾಸ್ತ್ರ ಜ್ಞಾನ ಆಗತ್ತೆ ಎಂಬುದಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಹೀಗೆ ಇಂದು ನಾವು 5, 6 ಮತ್ತು 4, 5, 6 ಈ ಒಂದು ಶ್ಲೋಕದ ಅಭಿಪ್ರಾಯವನ್ನ ಚಿಂತನೆಯನ್ನ ಈ ದಿನದಂದು ಮಾಡಿದ್ದೇವೆ. ನಾಳೆ ದಿವಸ ಉಳಿದ 3 ಶ್ಲೋಕದ ಚಿಂತನೆಯನ್ನ ಮಾಡಿ ಕೊನೆಗೆ ನಾವು ಫಲಶ್ರುತಿಯನ್ನು ಕೂಡ ತಿಳ್ಕೊಳ್ಳೋಣ ಎಂಬುದಾಗಿ ಹೇಳ್ತಾ ಇಂದಿನ ಉಪನ್ಯಾಸವನ್ನ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಪಾದಪದ್ಮಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್. ಶ್ರೀಕೃಷ್ಣಾರ್ಪಣಮಸ್ತು.